ಭಾರತದ ಸಿನಿಲೋಕದಲ್ಲಿ ಅಭಿಮಾನಿಗಳ ಹೃದಯದಲ್ಲಿ ದೇವರಂತೆ ಸ್ಥಾನ ಪಡೆದ ಕೆಲವು ಕಲಾವಿದರಲ್ಲಿ ಒಬ್ಬರು ತಮಿಳುನಾಡಿನ ಜೋಸೆಫ್ ವಿಜಯ್ ಚಂದ್ರಶೇಖರ್. ಅಂದ್ರೆ ನಮ್ಮೆಲ್ಲರ ಪ್ರೀತಿಯ ದಳಪತಿ ವಿಜಯ್. ಇಂದು ಅವರು ದಕ್ಷಿಣ ಭಾರತದ ಅತಿ ದೊಡ್ಡ ಸ್ಟಾರ್ಗಳಲ್ಲೊಬ್ರು. ಆದ್ರೆ ಅವರು ನೇರವಾಗಿ ಸೂಪರ್ ಸ್ಟಾರ್ ಆಗಿರಲಿಲ್ಲ. ಬಾಲ ನಟನಾಗಿ ಆರಂಭಿಸಿ ಹಲವು ಏರುಪೇರುಗಳ ನಂತರ ಜನಮನ ಗೆದ್ದ ನಟನಾಗ್ತಾರೆ. ವಿಜಯ್ ಹೇಗೆ ಸಾಮಾನ್ಯ ವ್ಯಕ್ತಿಯಿಂದ ದಳಪತಿ ಹಂತಕ್ಕೆ ಬಂದ್ರು ಎಂಬುದನ್ನ ನೋಡೋಣ ಬನ್ನಿ. ವಿಜಯ್ 1974ರ ಜೂನ್ 22ರಂದು ಚೆನ್ನೈನಲ್ಲಿ ಜನಿಸಿದ್ರು. ಅವರ ತಂದೆ ಎಸ್.ಎ. ಚಂದ್ರಶೇಖರ್ ತಮಿಳು ಚಲನಚಿತ್ರ ನಿರ್ದೇಶಕರು. ತಾಯಿ ಶೋಭಾ ಚಂದ್ರಶೇಖರ್ ಪ್ಲೇಬ್ಯಾಕ್ ಸಿಂಗರ್ ಮತ್ತು ಕಥೆಗಾರ್ತಿ. ಆದ್ರೂ ವಿಜಯ್ ಬಾಲ್ಯದಲ್ಲಿ ಸಾಮಾನ್ಯ ಮಕ್ಕಳಂತೆ ಇದ್ರು. ಶಾಲೆಯಲ್ಲಿ ಶಾಂತ ವಿದ್ಯಾರ್ಥಿ, ಸ್ವಲ್ಪ ಇಂಟ್ರೋವರ್ಟ್ ಸ್ವಭಾವ ಹೊಂದಿದ್ರು. ಸಿನಿಮಾ ಲೋಕದ ಹಿನ್ನೆಲೆ ಇದ್ರೂ ಸಿನಿಮಾ ಲೋಕದ ದಾರಿ ಸುಲಭವಾಗಿರಲಿಲ್ಲ. 1984ರಲ್ಲಿ ವೇತ್ರಿ ಎಂಬ ಸಿನಿಮಾದಲ್ಲಿ ಬಾಲ ನಟನಾಗಿ ಮೊದಲ ಬಾರಿ ತೆರೆ ಮೇಲೆ ಕಾಣಿಸಿಕೊಂಡ್ರು. ನಂತರ ಹಲವಾರು ಸಿನಿಮಾಗಳಲ್ಲಿ ಮಕ್ಕಳ ಪಾತ್ರಗಳಲ್ಲಿ ಅಭಿನಯಿಸಿದ್ರು. ಈ ಅವಧಿಯಲ್ಲಿ ಅವರು ಸಿನಿಮಾ ಸೆಟ್ಗಳಿಗೆ ಹೋದಾಗ ನಟನೆಯನ್ನ ಹತ್ತಿರದಿಂದ ಅರ್ಥ ಮಾಡಿಕೊಂಡ್ರು. ಆದ್ರೆ ತಮ್ಮದೇ ಆದ ಗುರುತು ನಿರ್ಮಿಸೋದು ದೊಡ್ಡ ಸವಾಲಾಗಿತ್ತು. 1992ರಲ್ಲಿ ನಾಳೆಯ ತೀರ್ಪು ಎಂಬ ಚಿತ್ರದಲ್ಲಿ ನಾಯಕನಾಗಿ ಪ್ರವೇಶಿಸಿದ್ರು. ಈ ಸಮಯದಲ್ಲಿ ಅವರು ಸ್ಲಿಮ್ ಸಿಂಪಲ್ ಲುಕ್ ಹೊಂದಿದ ಹುಡುಗನಂತೆ ಕಾಣಿಸ್ತಿದ್ರು. ಪ್ರಾರಂಭದಲ್ಲಿ ಅವರ ಸಿನಿಮಾಗಳು ತುಂಬಾ ಯಶಸ್ವಿಯಾಗಿರಲಿಲ್ಲ. ಟೀಕೆ, ಹಾಸ್ಯ, ಹಿನ್ನಡೆ ಎಲ್ಲವನ್ನ ಎದುರಿಸಬೇಕಾಯಿತು. ಆದ್ರೆ ವಿಜಯ್ ಹಿಂಜರಿಲಿಲ್ಲ. ತಮ್ಮ ಡ್ಯಾನ್ಸ್, ಫೈಟ್ ಮತ್ತು ಇನ್ನೋಸೆಂಟ್ ಆಕ್ಟಿಂಗ್ ಸ್ಟೈಲ್ ಮೂಲಕ ಹತ್ತಿರದ ಹುಡುಗನಂತೆ ಜನರ ಮನಸ್ಸಿನಲ್ಲಿ ಸ್ಥಾನ ಪಡೆಯಲು ಪ್ರಾರಂಭಿಸಿದ್ರು. 1996ರಲ್ಲಿ ಬಂದ ಪೂವೆ ಉಳಗಕ್ಕ ಎಂಬ ಚಿತ್ರವು ಅವರಿಗೆ ದೊಡ್ಡ ತಿರುವು ನೀಡಿತು. ಆ ಚಿತ್ರದಲ್ಲಿ ಅವರ ನೈಸರ್ಗಿಕ ಅಭಿನಯ, ಹಾಡುಗಳು ಹಾಗೂ ಡ್ಯಾನ್ಸ್ ಜನರ ಮನಸ್ಸು ಗೆದ್ದಿತ್ತು. 1990ರ ದಶಕದ ಅಂತ್ಯದ ವೇಳೆ ಲವ್ ಸ್ಟೋರಿ ಹೀರೋ ಎಂಬ ಇಮೇಜ್ ಅನ್ನ ಪಡೆದುಕೊಂಡ್ರು. 1999ರಲ್ಲಿ ತುಲ್ಲಾದ ಮನಂ ತುಲ್ಲುಂ ಎಂಬ ಚಿತ್ರದ ಮೂಲಕ ಕುಟುಂಬ ಪ್ರೇಕ್ಷಕರ ಹೃದಯವನ್ನ ಗೆದ್ರು. ಇದೇ ಸಮಯದಲ್ಲಿ ಅವರು ಸಣ್ಣ ಮಟ್ಟದ ಸ್ಟಾರ್ ನಿಂದ ದೊಡ್ಡ ಮಟ್ಟದ ಹೀರೋ ಆಗುವ ದಾರಿಯನ್ನ ಹಿಡಿದ್ರು. 2000ದ ದಶಕದಲ್ಲಿ ವಿಜಯ್ ಅವರ ಚಿತ್ರಗಳಲ್ಲಿ ಹೊಸ ಬದಲಾವಣೆ ಕಂಡು ಬಂತು. ಅವರು ಕೇವಲ ಪ್ರೇಮ ಕಥೆಗಳಲ್ಲದೆ ಮಾಸ್ ಆಕ್ಷನ್ ಸಿನಿಮಾಗಳಲ್ಲಿ ಕೂಡ ನಟಿಸಲು ಪ್ರಾರಂಭಿಸಿದ್ರು. ಫಿಲ್ಲಿ ಎಂಬ 2004ರಲ್ಲಿ ಬಂದ ಸಿನಿಮಾ ಅವರ ಕೆರಿಯರ್ ಬದುಕನ್ನೇ ಚೇಂಜ್ ಮಾಡಿತು. ಈ ಚಿತ್ರದಲ್ಲಿ ಅವರ ಎನರ್ಜಿ, ಡೈಲಾಗ್ ಡೆಲಿವರಿ ಮತ್ತು ಮಾಸ್ ಸ್ಕ್ರೀನ್ ಪ್ರೆಸೆನ್ಸ್ ಅಭಿಮಾನಿಗಳ ಕಣ್ಣಲ್ಲಿ ಅವರನ್ನ ಮಾಸ್ ಹೀರೋ ಆಗಿ ಏರಿಸಿತು. ಅವರ ಅಭಿಮಾನಿಗಳು ಅವರನ್ನ ಇಲ್ಲಾಯ ದಳಪತಿ ಎಂದು ಕರೆಯಲು ಪ್ರಾರಂಭಿಸಿದ್ರು. ನಂತರ ಕಾಲ ಬದಲಾದ ಹಾಗೆ ದಳಪತಿ ವಿಜಯ್ ಎಂಬ ಹೆಸರನ್ನ ಪಡೆದುಕೊಂಡ್ರು. ವಿಜಯ್ ಅವರ ಪಯಣದಲ್ಲಿ ಹಿನ್ನಡೆ ಇದ್ರೂ ಕೂಡ 2008ರಿಂದ 2011ರ ಅವಧಿಯಲ್ಲಿ ಅವರ ಕೆಲವು ಸಿನಿಮಾಗಳು ನಿರೀಕ್ಷಿತ ಮಟ್ಟದಲ್ಲಿ ಯಶಸ್ವಿಯಾಗಿರಲಿಲ್ಲ. ಹಲವರು ಅವರ ಕೆರಿಯರ್ ಕುಸಿಯುತ್ತಿದೆ ಎಂದರು. ಆದ್ರೆ ವಿಜಯ್ ಹಿಂಜರಿಯದೆ ತಮ್ಮ ಶೈಲಿಯನ್ನು ಬದಲಾಯಿಸಿಕೊಂಡು ಹೊಸ ನಿರ್ದೇಶಕರೊಂದಿಗೆ, ಹೊಸ ಕಥೆಯೊಂದಿಗೆ ಜನ ಬಯಸುವ ಮಾಸ್ ಪ್ಲಸ್ ಕಂಟೆಂಟ್ ಸಿನಿಮಾಗಳನ್ನು ಕೊಡಲು ಶುರು ಮಾಡಿದ್ರು. 2012ರಲ್ಲಿ ತುಪಾಕಿ ಎಂಬ ಎ.ಆರ್. ಮುರುಗದಾಸನ್ ನಿರ್ದೇಶನದ ಸಿನಿಮಾ ದೊಡ್ಡ ಬ್ಲಾಕ್ ಬಾಸ್ಟರ್ ಆಯಿತು. ಐ ಆಮ್ ವೇಟಿಂಗ್ ಎಂಬ ಡೈಲಾಗ್, ಸ್ಟೈಲಿಶ್ ಲುಕ್, ಆರ್ಮಿ ಬೇಸ್ಡ್ ಸ್ಟೋರಿ ಇದು ಜನರನ್ನು ಹುಚ್ಚೆಬ್ಬಿಸಿತು. ಮುಂದೆ 2014ರಲ್ಲಿ ಕತ್ತಿ, 2017ರಲ್ಲಿ ಮಾರ್ಷಲ್, 2018ರಲ್ಲಿ ಸರ್ಕಾರಿ, 2021ರಲ್ಲಿ ಮಾಸ್ಟರ್, 2023ರಲ್ಲಿ ವಾರಿ ಮತ್ತು ಲಿಯೋ ಸಿನಿಮಾಗಳು ಬ್ಲಾಕ್ ಬಾಸ್ಟರ್ ಹಿಟ್ ಆದವು. ಇವುಗಳಿಂದ ಅವರು ಕೇವಲ ನಟನಲ್ಲ, ಬಾಕ್ಸ್ ಆಫೀಸ್ ಕಿಂಗ್ ಆಗಿ ಹೊರಹೊಮ್ಮಿದ್ರು. ವಿಜಯ್ ಕೇವಲ ಸಿನಿಮಾ ತಾರೆ ಅಲ್ಲ, ಅವರ ಅಭಿಮಾನಿಗಳ ಸಂಘಟನೆ, ಸಮಾಜ ಸೇವೆಯಲ್ಲಿ ತುಂಬಾ ಚುರುಕಾಗಿದೆ. ವಿದ್ಯಾರ್ಥಿಗಳಿಗೆ ಉಚಿತ ಪುಸ್ತಕ ವಿತರಣೆ, ಬಡವರಿಗೆ ಸಹಾಯ, ರಕ್ತದಾನ ಶಿಬಿರಗಳು ಇವುಗಳ ಮೂಲಕ ಅವರು ತಮ್ಮ ಅಭಿಮಾನಿಗಳಲ್ಲಿ ಸಾಮಾಜಿಕ ಹೀರೋ ಇಮೇಜ್ ಪಡೆದುಕೊಂಡ್ರು. ಇತ್ತೀಚಿನ ವರ್ಷಗಳಲ್ಲಿ ವಿಜಯ್ ಅವರ ಜನಪ್ರಿಯತೆ ರಾಜಕೀಯ ಕ್ಷೇತ್ರದಲ್ಲೂ ಚರ್ಚೆಯಾಗ್ತಿತ್ತು. ಅವರ ಭಾಷಣಗಳಲ್ಲಿ ಸಾಮಾನ್ಯ ಜನರ ಸಮಸ್ಯೆಗಳ ಬಗ್ಗೆ ಮಾತನಾಡುವುದು, ಅಭಿಮಾನಿಗಳ ಸಂಘಟನೆಯ ಚಟುವಟಿಕೆಗಳು ಇವುಗಳು ಅವರಿಗೆ ಭವಿಷ್ಯದಲ್ಲಿ ರಾಜಕೀಯ ಅಂಗಳ ಪ್ರವೇಶಿಸುವ ಸಾಧ್ಯತೆಯನ್ನು ಹೆಚ್ಚಿಸುತ್ತಿತ್ತು. ದಳಪತಿ ಎಂದ್ರೆ ನಾಯಕ, ಮುಂಚೂಣಿ. ವಿಜಯ್ ಅವರ ಅಭಿಮಾನಿಗಳು ಅವರಿಗೆ ಕೊಟ್ಟ ಈ ಬಿರುದು ಅವರ ನಿಜ ಜೀವನದಲ್ಲಿಯೂ ನಾಯಕ ಎಂದು ತೋರಿಸಿಕೊಟ್ರು. ದಕ್ಷಿಣ ಭಾರತದ ಚಲನಚಿತ್ರ ಲೋಕದಲ್ಲಿ ಭಾರಿ ಜನಪ್ರಿಯತೆ ಗಳಿಸಿದ ನಟ ಜೋಸೆಫ್ ವಿಜಯ್ ಚಂದ್ರಶೇಖರ್. ವಿಜಯ್ ಅವರು ಇತ್ತೀಚಿನ ದಿನಗಳಲ್ಲಿ ರಾಜಕೀಯ ಅಂಗಳಕ್ಕೂ ಕಾಲಿಡ್ತಿರುವ ಚರ್ಚೆ ತೀವ್ರವಾಗಿತ್ತು. 2024ರಲ್ಲಿ ವಿಜಯ್ ತಮ್ಮ ರಾಜಕೀಯ ಪಕ್ಷವನ್ನು ಅಧಿಕೃತವಾಗಿ ಪ್ರಾರಂಭಿಸಿದ್ರು. ಆದರೆ ಇತ್ತೀಚೆಗೆ ನಡೆದ ಬೆಳವಣಿಗೆಯಲ್ಲಿ ಕಾಲ್ತುಳಿತದಿಂದ ಸುಮಾರು ಜನ ಮೃತಪಟ್ಟಿರುವ ಸುದ್ದಿ ಕೇಳಿ ಸದ್ಯ ತಮಿಳುನಾಡು ಸ್ತಬ್ಧವಾಗಿದೆ. ಇನ್ನು ಅವರ ಆಸ್ತಿಯ ಬಗ್ಗೆ ನೋಡೋದಾದ್ರೆ ಅವರ ಒಂದು ಸಿನಿಮಾದ ಸಂಬಳ 125ರಿಂದ 150 ಕೋಟಿವರೆಗೆ ಸಂಬಳ ಪಡೆದಿದ್ರು. ಲಿಯೋ ಮತ್ತು ವಾರಿ ಸಿನಿಮಾಗಳ ನಂತರ ಅವರ ಸಂಬಳ ಇನ್ನಷ್ಟು ಏರಿಕೆಯಾಯಿತು. ಒಟ್ಟು ಆಸ್ತಿ
ಅಂದಾಜು ಪ್ರಕಾರ ವಿಜಯ್ ಅವರ ಒಟ್ಟು ಆಸ್ತಿ 480ರಿಂದ 500 ಕೋಟಿ ಮೀರಿದೆ. ಚೆನ್ನೈನಲ್ಲಿ ಕೋಟ್ಯಾಂತರ ಮೌಲ್ಯದ ಬಂಗ್ಲೆಯನ್ನು ಹೊಂದಿದ್ದಾರೆ. ಇವರ ಬಳಿ ಸುಮಾರು ದುಬಾರಿ ಕಾರ್ಗಳಿವೆ. ಸದ್ಯ ಇವರು ಸೌತ್ ಇಂಡಿಯಾಸ್ ಟಾಪ್ 3 ರಿಚೆಸ್ಟ್ ಆಕ್ಟರ್ಗಳ ಪಟ್ಟಿಯಲ್ಲಿ ಒಂದು ಸ್ಥಾನವನ್ನ ಪಡೆದುಕೊಂಡಿದ್ದಾರೆ.